ಇವತ್ತಿನ ಈ ಕಾರ್ಯಕ್ರಮದ ಮೊದಲ ಭಾಗ ಎಗೈನ್ ಏನನ್ನು ತೋರಿಸತ್ತೆ ಅಂತಂದರೆ, ನಮ್ಮ ಆಶಯಗಳು ಬೇರೆ ಇರುತ್ತೆ, ಆದರೆ ಅವು ಜಾರಿಗೆ ಬರೋದು ಬೇರೆ ಆಗಿರುತ್ತೆ. ನಾವು ದೀರ್ಘಕಾಲದ ನಂತರ ಪ್ರಾಥಮಿಕ ವ್ಯವಸ್ಥೆಗಳ ಮೇಲೆ ಹೇಗೆ ಗಮನವನ್ನು ಹರಿಸಬೇಕಾಗಿದೆ, ಹೇಗೆ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತೀವಿ ಪ್ರಪಂಚಕ್ಕೆ ಅಂತಾನು, ಅಥವಾ ಕರ್ನಾಟಕದಲ್ಲಿ ಉದಾಹರಣೆಗೆ ಹೇಗೆ ಒಂದು 4 ಲಕ್ಷ ಕೋಟಿ ಬಜೆಟನ್ನು ಮಾಡ್ತೀವಿ ಅಂತಾನು, ಅಥವಾ ಹೇಗೆ ರಾಜ್ಯದಲ್ಲಿ ನಾವು ಗ್ಯಾರಂಟಿಗಳ ಬಲವಾಗಿ ಜನರಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದೀವಿ ಅಂತಾನು, ಈ ರೀತಿ ಮಾತುಗಳ ಮಧ್ಯೆ ಹೇಗೆ ಜನರನ್ನು ಸ್ವಾವಲಂಬಿ ಮಾಡುವುದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆಗಳನ್ನು ನಾವು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಆನ್ಸರಬಲ್ಲು ಅಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಒಂದು ರೀತಿ ನಮಗದು ಅವಮಾನ ಅಂತ ಅನಿಸೇ ಇಲ್ಲ. ಯಾವುದಾದ್ರು ಊರಿಂದ ನೀರಿಲ್ಲ ಅಂತಂದರೆ, ಅಥವಾ ಕರೆಂಟ್ ಇಲ್ಲ ಅಂತಂದರೆ, ಅಥವಾ ಟಾಯ್ಲೆಟ್ ಇಲ್ಲ ಅಂತಂದರೆ, ಅಥವಾ ಚರಂಡಿ ಇಲ್ಲ ಅಂತಂದರೆ, ಅಥವಾ ಒಂದು ಶಾಲೆ ಕಟ್ಟಡ ಇಲ್ಲ, ಕಟ್ಟಡ ಇದ್ದರೂ ಕೊಠಡಿಗಳ ಸಾಲಲ್ಲ, ಕೊಠಡಿಗಳಿಲ್ಲದಿದ್ದರೂ ಡೆಸ್ಕ್ ಇರಲ್ಲ, ಬೆಂಚ್ ಇರಲ್ಲ ಅಂತಂದ್ರೂ ನಮಗದು ಅವಮಾನ ಅಂತ ಅನ್ನಿಸ್ತಾನೇ ಇಲ್ಲ. ನಮ್ಮ ದೇಶದಲ್ಲಿ ಅದು ಇಟ್ಸ್ ಓಕೆ, ಆಗಲಿ ಬಿಡಿ ಮಾಡೋಣ ಅನ್ನೋ ಥರದಲ್ಲೇ ಇದ್ದೀವಿ. ಇಷ್ಟು ವರ್ಷ ಆದರೂ ಯಾಕೆ ಈ ಪರಿಸ್ಥಿತಿಲಿದ್ದೀವಿ, ಇನ್ನೂ ಇಂಥ ವ್ಯವಸ್ಥೆಯಲ್ಲಿ ಅಂತ ನಮ್ಗೆ ಅರ್ಥನೇ ಆಗಿಲ್ಲ. ಅಂತಹದೇ ಅರ್ಥವಾಗದ ಬಹುಸಂಗತಿಗಳ ಪೈಕಿ ಭಾರತದಲ್ಲಿ ಇದು ಒಂದು. ಬಿಜಾಪುರದಿಂದ ಥ್ಯಾಂಕ್ ಯು ಎಲ್ಲ ಸರ್ಕಾರಗಳಿಗೆ. ಇಂತಹ ವ್ಯವಸ್ಥೆಯನ್ನು ನಾವಿವತ್ತು ಮಾತನಾಡ್ತಾ ಇರೋದು ಕಾರಣಕ್ಕೆ ನೋಡಿ. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿರುವ ಸರ್ಕಾರಿ ಪಿಯು ಕಾಲೇಜು. ಈ ಕಾಲೇಜಿನಲ್ಲಿ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇನ್ನು ಈ ಕಾಲೇಜಿನಲ್ಲಿ 9 ಕೊಠಡಿಗಳು ಇವೆ. ಅದರಲ್ಲಿ ವಿಜ್ಞಾನ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಡೆಸ್ಕ್ಗಳು ಇವೆ. ಆದರೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಡೆಸ್ಕ್ಗಳ ಕೊರತೆ ಕಾಡುತ್ತಿದೆ. ಇನ್ನು ಕಲಾ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ಗಳು ಇವೆ. ಆದರೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ಗಳ ಕೊರತೆ ಕಾಡುತ್ತಿದೆ. ಪರಿಣಾಮ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ 50 ಡೆಸ್ಕ್ಗಳ ಅವಶ್ಯಕತೆ ಇದೆ. ಯಾರಾದರೂ ದಾನಿಗಳು ಡೆಸ್ಕ್ಗಳನ್ನು ನೀಡಿದರೆ ಸಹಾಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಮನವಿ ಮಾಡುತ್ತಿದ್ದಾರೆ. ಸರ್ಕಾರಿ ಕಾಲೇಜು ಆದ ಕಾರಣ ಬಡ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾರಾದರೂ ದಾನಿಗಳು ಸಹಾಯ ಮಾಡಿದರೆ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಕಳಕಳಿಯ ಮನವಿ. ಸಾಮಾನ್ಯವಾಗಿ ಸರ್ಕಾರಗಳಿಗೆ ಮತ್ತು ಶಾಸಕರಿಗೆ ಪರ್ಟಿಕ್ಯುಲರ್ಲಿ ತಮ್ಮ ಕಾನ್ಸ್ಟಿಟ್ಯೂಯನ್ಸಿ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಕ್ಕೆ ವಿವಿಧ ಜಿಲ್ಲೆಗಳಲ್ಲಿ ಶಾಲೆ ಅಂದ ಕೂಡಲೇ, ಶಾಲೆ ಕಾಲೇಜು ಅಂದ ಕೂಡಲೇ ಒಂದು ಅದ್ಭುತವಾದ ದೊಡ್ಡ ಕಟ್ಟಡ ಕಟ್ಟಿಸ್ಬಿಡೋದು, ಚೆನ್ನಾಗೇ ಕಟ್ಬಿಡೋದು, ಅಥವಾ ಕ್ವಾಲಿಟಿ ಹೇಗಿರುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಇನಾಗ್ರೇಷನ್ ಟೈಮಲ್ಲಿ ಬಣ್ಣವಾಗಿ ಕಾಣೋ ಥರ ಚೆನ್ನಾಗಿ ಕಟ್ಬಿಡೋದು. ಆಮೇಲೆ ಆ ಶಾಲೆಗೆ ಏನಾಗಬೇಕು ಅನ್ನೋ ವಿಚಾರ ಬಂದಾಗ ಒಬ್ಬನೂ ಫಾಲೋ ಅಪ್ ಮಾಡಲ್ಲ, ಒಬ್ಬರಿಗೂ ಆಸಕ್ತಿ ಇರಲ್ಲ. ಫಾರ್ ಎಕ್ಸಾಂಪಲ್, ಆ ಕಟ್ಟಡ ಕಟ್ಟದ ಮೇಲೆ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆಗಳಲ್ಲಿ ಮೂಲಭೂತವಾಗಿ ಮೊದಲು ಟೀಚರ್ಸು ಅಥವಾ ಲೆಕ್ಚರರ್ಗಳು, ಎರಡನೇದು ಅಲ್ಲಿಗೆ ಬೇಕಾದ ಸಾಮಗ್ರಿಗಳು ಅಂದರೆ ಪಠ್ಯಕ್ಕೆ ಬೇಕಾದ ಸಾಮಗ್ರಿಗಳು, ಮೂರನೇದು ಮೂಲಭೂತ ಸೌಕರ್ಯಗಳು. ಇದನ್ನು ಮ್ಯಾನೇಜ್ಮೆಂಟಿಗೆ ನಮ್ಮ ಹತ್ರ ಇಂಟ್ರೆಸ್ಟೇ ಇರಲ್ಲ. ನೆಕ್ಸ್ಟ್ ಕಟ್ಟಡ ಕೊಟ್ಟೋಗ್ತೀವಿ ನಾವು ಟಕ್ಕಂತ. ದಟ್ ಈಸ್ ಹೌ ಅವರ್ ಸಿಸ್ಟಮ್ ಈಸ್. ಹಾಗಾದಾಗ ಹೇಗೆ ನಿಮ್ಮ ಮೂಲ ಆಶಯ ಈಡೇರಲಿಕ್ಕೆ ಸಾಧ್ಯ? ಕೆಲವೊಮ್ಮೆ ಹೇಳ್ತಾರೆ, 10 ಕೆಲಸ ಮಾಡಿದರೂ ಆ 10 ಕೆಲಸ ಪರಿಪೂರ್ಣವಾಗಿ ಆದರೆ ಅದರಿಂದ ಬರುವ ಫಲ ಏನಿದೆ ಭಾಳ ಇರುತ್ತೆ ಅಂತ. ಆ ಬದಲು 100 ಕೆಲಸ ಮಾಡಲಿಕ್ಕೆ ಹೋಗಿ 96 ಕೆಲಸಗಳು ಅಪೂರ್ಣವಾದರೆ ಪ್ರಯೋಜನ ಇಲ್ಲ. ಇದು ಅದೇನೇ. ಕಟ್ಟಡ ಕಟ್ತಾರೆ, ಚೆನ್ನಾಗೇ ಕಟ್ಬಿಡ್ತಾರೆ, ಆಮೇಲೆ ವ್ಯವಸ್ಥೆ ಇಲ್ಲ. ನೀವೀಗ ಕೇಳಿಸ್ಕೊಂಡಿದ್ದ ರೀತಿ ವೆರಿ ಸ್ಯಾಡ್. ಇಷ್ಟು ಸಣ್ಣ ಮ್ಯಾಟರ್ಗಳು ಇನ್ನೂ ಬೀಯಿಂಗ್ ಡಿಸ್ಕಸ್ಡ್ ಅನ್ನೋಕ್ಕೆ. ಆ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳು ಅಂತ ಹೇಳಿಕೊಂಡು ಮಹೇಶ್ ಅನ್ನೋರು, ಸಂಜಯ್, ನೀವು ಯಾರು? ನೀವು, ನಿಮ್ಮ ಹೆಸರೇನು? ರವಿ ತೆಲಂಗಿ ಅಂತೇಳಿ. ರವಿ. ಹಾಂ ಸರ್. ನಿಮ್ಮ ಹೆಸರೇನು?
ಪುನೀತ್ ಹಿಪ್ಪರಿಗೆ ಸರ್. ನೀವು 3 ಜನನೂ ಸ್ಟೂಡೆಂಟ್ಸಾ? ಅಲ್ಲ ಸರ್, ನೀವಿಬ್ಬರು ಏನು? ನನ್ನ ಕಜಿನ್ ಬ್ರದರ್ ಅಲ್ಲಿ ಕಾಲೇಜ್ ಕಲಿತಾರೆ ಸರ್, ಅದಕ್ಕೆ ನಾನು ಬಂದಿದ್ದೆ. ಹಾಂ, ನಿಮ್ದೇನು? ಸರ್ ನಾವು ಸೋಷಿಯಲ್ ವರ್ಕರ್ ಸರ್. ಅಲ್ಲಿ ಇದು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ವು ಸರ್. ಅದಕ್ಕೆ ಆ ಕಾಲೇಜಿಗೆ ಸ್ವಲ್ಪ ಡೆಸ್ಕ್ ಆರ್ಟ್ಸ್ದವ್ರಿಗೆ ನಂಗೆ ಗೊತ್ತದು, ನೋಡಿದ್ದೀನಿ. ಅಲ್ಲೇ ಯಾಕೆ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಸೋಷಿಯಲ್ ವರ್ಕರ್ಗೆ? ಇಲ್ಲಿವರೆಗೆ ಯಾಕೆ ಬರಬೇಕಾಗಿತ್ತು ಅದಕ್ಕೆ? ಅಲ್ಲ ಸರ್, ಲೋಕಲಿ ನೀವು ಸೋಷಿಯಲ್ ವರ್ಕರ್ ಅಂತ ಕರ್ಕೊಳ್ಳೋ ದೊಡ್ಡ ವ್ಯಕ್ತಿ, ನಿಮ್ಗೆ ಯಾಕೆ ಆರ್ಗನೈಸ್ ಮಾಡೋಕ್ಕಾಗಿಲ್ಲ ಹೇಳ್ರಿ ನನಗೆ. ಅಲ್ಲಿ ಯಾರು ಸಾಕಷ್ಟು ದಾನಿಗಳು ಹಾಂ, ಅವ್ರಿಗೂ ಗಮನಕ್ಕೆ ಏನು ತರಬೇಕು. ಒಂದೊಂದು ಡೆಸ್ಕ್ ಒಬ್ಬೊಬ್ಬರು ಮನೆಯಿಂದ. ಈಗ ಅಲ್ಲಿ ಎಷ್ಟು ಮಕ್ಕಳಿದೆಯಪ್ಪ? ನೀ ಎಷ್ಟನೇ ಕ್ಲಾಸಪ್ಪ? ಫಸ್ಟ್ ಪಿ ಯು ಸಿ ಸರ್. ಫಸ್ಟ್ ಪಿ ಯು. ಏನು ಸಬ್ಜೆಕ್ಟು? ಏನು ಸರ್? ವಿಷಯ ಏನು, ಸಬ್ಜೆಕ್ಟ್ ಏನು ತೊಗೊಂಡಿದ್ದೀಯಾ? ಆರ್ಟ್ಸ್ ಸರ್. ಆರ್ಟ್ಸು. ಎಷ್ಟು ಮಕ್ಕಳಿದ್ದೀರಿ ಅಲ್ಲಿ? ಈಗ ಇಡೀ ಕಾಲೇಜಲ್ಲಿ ಒಂದು 1000 ಜನ ಇದ್ದಾರೆ ಸರ್. 1000 ಜನ ಇದ್ದೀರಿ, ಹೌದಲ್ಲ? ಓಕೆ, 1000 ಜನ ಇದ್ದಾರೆ. ಹಾಂ ಸರ್, ಟೋಟಲ್ ಕಾಲೇಜಲ್ಲಿ 1000 ಜನ ಸ್ಟಡಿ ಮಾಡ್ತಾರೆ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೇರಿ ಸರ್. ಅದರಲ್ಲಿ 100 ಜನಕ್ಕೆ ತಂದೆ ತಾಯಿಗಳಿಗೆ ಒಂದೊಂದು ಡೆಸ್ಕ್ ಕೊಡೋಕ್ಕೆ ಶಕ್ತಿ ಇಲ್ವಾ? 1000 ಮಕ್ಕಳಲ್ಲಿ 100 ಜನ ಪೋಷಕರಿಗೆ ನಮ್ಮ ಮಕ್ಕಳು ಓದ್ತಿರೋ ಶಾಲೆ ಅಂಥೇಳಿ ಒಂದು ಡೆಸ್ಕ್, ಒಂದೇ ಒಂದು. ಶಾಲೆಗಳನ್ನು ಅಭಿವೃದ್ಧಿ ಮಾಡಿಸೋವಾಗ ಪೋಷಕರ ಆಸಕ್ತಿ ತಗೋಬೇಕು. ಹೌದು ಸರ್, ಹೌದು. ಇನ್ಯಾರ ಮೇಲೋ ಎತ್ತಾಕ್ಬಿಟ್ಟು ಮಜಾ ನೋಡ್ಕೊಂಡು ಅವ್ರು ಅವ್ರ ಹಣೆ ಬರಹ ಅಂತ ಬಿಟ್ಟರೆ ಅವ್ರಿಗೆ ಮಾಡ್ಕೋತಿರೋ ಮೋಸ ಅದು. ಇನ್ನೊಬ್ಬರು ಮಾಡ್ಬೋದು, ಮತ್ತು ಸರ್ಕಾರ ಮಾಡಬೇಕಾದ ಅದ್ರ ಕರ್ತವ್ಯ ಒಪ್ಕೋತೀನಿ ಬೇಕಾರೆ. ಅರ್ಥ ಆಯ್ತಾ ನಿಮಗೆ? ಸರ್ಕಾರಿ ಶಾಲೆ ಕಟ್ಟಿದ ಮೇಲೆ ಸರ್ಕಾರದವ್ರು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಬೋದಾಗಿತ್ತು ಅಂತ, ಅದು ಸರಿ, ಒಪ್ಕೋತೀನಿ ನಾನು. ಆದರೆ ಈ ಶಾಲೆ ನನ್ನದು ಅನ್ನೋ ಭಾವನೆ ಅಲ್ಲಿ ಪೋಷಕರಿಗಾರು ಬರಬೇಕಾ? ಬರಬೇಡ್ವಾ ಹೇಳಿ? ಬರ್ಬೇಕು ಸರ್. ಈಗ ಏನಾಗಬೇಕೋ ಅದು ಆಮೇಲೆ ನೋಡೋಣ, ತಲೆ ಕೆಡಿಸ್ಕೋಬೇಡಿ. ಬಟ್ ಬರಬೇಕಾ ಬರಬಾರ್ದಾ? ಬರ್ಬೇಕು ಸರ್. ಇದು ಮೆಸೇಜ್ ನಮಗೆ ಬೇಕಾಗಿರೋದು. ನಂಬರ್ 1. ನಂಬರ್ 2, ಎಷ್ಟು ವರ್ಷ ಆಯ್ತಪ್ಪ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿ? ಸರ್ ಅದು ಒಂದು ಹೇಳಯ್ಯ ವಿದ್ಯಾರ್ಥಿ. ಯಾವನವನು ಪೆನ್ ಎಸ್ಬಿಡ್ತೀನಿ ಈಗ. ಆಗಿರ್ಬೋದು ಸರ್, 5-6 ವರ್ಷ ಹೆಚ್ಚಿಗೆ. ಎಷ್ಟು ವರ್ಷ ಆಯ್ತು ರೀ? 6 ವರ್ಷ ಆಗೈತೆ ಸರ್. 6 ವರ್ಷ. 6 ವರ್ಷಕ್ಕೆ ಮಿನಿಮಮ್ ಒಂದು 4-5 ಸಾವಿರ ಮಕ್ಕಳು ಪಾಸಾಗಿಲ್ವಾ? ಆಗಿದೆ ಸರ್. ಕಡಿಮೆ ಅಂದರೆ ಆಗಿಲ್ವಾ? ಆಗಿದೆ ಸರ್. ಓಕೆ, ಈ 4-5 ಸಾವಿರ ಮಕ್ಕಳಲ್ಲಿ 1000 ಮಕ್ಕಳಾದರೂ ಈಗ ಡಿಗ್ರಿ ಮುಗಿಸಿಲ್ವಾ? ಮುಗಿದು ಸರ್. 1000 ಮುಗಿಸಿಲ್ವಾ? ಈ 1000 ಮಕ್ಕಳಲ್ಲಿ 50 ಮಕ್ಕಳಾದರೂ ಕೆಲಸಕ್ಕೆ ಸೇರಿಲ್ವಾ? ಸೇರಿದ್ದಾರೆ ಸರ್. ಸೇರಿದಾರಾ ಇಲ್ವೋ? 50. ಹಾಂ, ಈ 50 ಮಕ್ಕಳಲ್ಲಿ 25 ಮಕ್ಕಳಿಗಾದರೂ ಒಂದು ಡೆಸ್ಕ್ ಕೊಡಿಸೋ ಶಕ್ತಿ ಇಲ್ವಾ? ಸರ್ ಮನಸ್ಸು ಮಾಡಿದ್ರೆ ಆಗ್ಬೋದು ಸರ್. ಎಕ್ಸಾಕ್ಟ್ಲಿ. ಕೊಡಿಸ್ಬೋದು. ಇದು ಸ್ಕೂಲ್ ಬಿಟ್ಟು ಹೋದ ಮೇಲೂ ನನ್ನ ಸ್ಕೂಲು ಅನ್ನೋದು ಅಲ್ಲಿ ಪಾಸಾದವ್ರಿಗೆ ಬರಬೇಕಾಗಿತ್ತು. ಈ ಸ್ಕೂಲಲ್ಲಿ ನಮ್ಮ ಮಕ್ಕಳಿವೆ ಅಂತ ನಾನು ಹೇಳ್ದಲ್ಲ, 1000 ಮಕ್ಕಳಲ್ಲಿ 100 ಪೋಷಕರಲ್ಲಿ 50 ಪೋಷಕರು ಒಂದೊಂದು ಡೆಸ್ಕ್ ಅಂತ. ಆ ಭಾವನೆ ಬಂದಿದ್ದಿದ್ರೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗತ್ತೆ. ಎಸ್, ಹೌದು ಸರ್. ಆ ಭಾವನೆ ಬಂದಿಲ್ಲ. ಆ ಭಾವನೆ ಬರೆಸ್ಬೇಕಾಗಿದ್ದಿದ್ದು ನೀವು. ಅದಕ್ಕೆ ಇಷ್ಟೊತ್ತು ಕತೆ ಬಿಟ್ಟಿದ್ದಿದ್ದು ನಾನು. ಇಷ್ಟೊತ್ತು ಕತೆ ಯಾಕೆ ಬಿಟ್ಟೆ ಅಂದರೆ, ನೀವು ಯಾರು ಸೋಷಿಯಲ್ ವರ್ಕ್ ಅಂತಿರಲ್ಲ, ಸೋಷಿಯಲ್ ವರ್ಕ್ ಯಾವಾಗಲೂ ಸುಲಭವಾಗಿ ಎಲ್ಲೋ ಆಗಬಹುದಾದ ಜಾಗದಲ್ಲಿ ಮಾಡಿಸೋದಲ್ಲ, ಅದು ಒಂದು ಮೆಥಡ್. ಆದರೆ ಜನರನ್ನೇ ಸೇರಿಸಿ ಮಾಡೋದಿದೆಯಲ್ಲ, ಅದು ಅದ್ಭುತವಾದದ್ದು. ಇದು ಬಿಜಾಪುರದಿಂದ ಬಂದಿದೆ. ಹ್ಞೂ ಸರ್, ಬಿಜಾಪುರ. ಕರೆಕ್ಟ್? ಹಾಂ ಸರ್, ಬಿಜಾಪುರ ಜಿಲ್ಲೆ ಮುದ್ದೆ ಬೀಳ್ತಾರೆ. ಕರೆಕ್ಟ್. ತಾಲೂಕು ಯಾವ್ದಾರು ಇರಲಿ, ಬಟ್ ಬಿಜಾಪುರದಿಂದ ಬಂದಿದೆ. ನಮ್ಮ ಬಿಜಾಪುರ ಬಾಗಲಕೋಟೆಯಿಂದಾನೇ ತಾನೇ ನಮ್ಮಲ್ಲಿ ಸಿದ್ದು ನ್ಯಾಮಗೌಡರು ಬ್ಯಾರೇಜ್ ಕಟ್ಟಿದ್ದಿದ್ದು. ಅವರು ನಮ್ಮೂರಿಂದ 80 ಕಿಲೋಮೀಟರ್ ಸರ್. ಕರೆಕ್ಟ್ ತಾನೆ? ಅಲ್ಲೇ ತಾನೆ? ಹ್ಞೂ ಸರ್. ನಾನು ಹೇಳ್ತಿರೋದು ಈಗ ಅವ್ರ ಪುತ್ರ ಮಗ ಇದ್ದಾನಲ್ಲ, ಅದಲ್ಲ, ಅವ್ರ ಅಪ್ಪ. ನಾನು ನಿಮ್ಗೆ ಹೇಳ್ತಿರೋದು 83, 84 ಇರಬೇಕದು, ನನಗೆ ನೆನಪು ಸರಿ ಇದ್ದರೆ. ನೀವು ಹುಟ್ಟೇ ಇರಲಿಲ್ಲ, ಅದು ಪ್ರಶ್ನೆ ಬೇರೆ. ಅರ್ಥ ಆಯ್ತಾ? ಹೇಗೆ ಕಟ್ಟಿದ್ರು? ಹೀಗೆ ಅಲ್ಲಿ ರೈತರ ಕೈಲಿ 1 ರೂಪಾಯಿ ಹಾಕ್ಸಿದ್ರು ಪರವಾಗಿಲ್ಲ ಅಂತ ಹಾಕ್ಸಿದ್ರು ದುಡ್ಡು. ಸಾಲದೆ ಬಂದಾಗ ಅವ್ರು ಇಲ್ಲಿ ಹೆಗಡೆ ಅವ್ರ ಹತ್ರಕ್ಕೆ ಬಂದಿದ್ದರು ದುಡ್ಡಿಗೆ. ನಾನು ಒಂದು 10 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ರಿ ಸರ್ಕಾರದಾಗಿ ಕಟ್ಟಕ್ಕೆ ಅಂತ ಕೊಟ್ಟರು. ಸರ್ಕಾರದವ್ರು ಅವತ್ತು ಅವ್ರಿಗೆ ಎಷ್ಟೋ ಕೊಟ್ಟರು, 10 ಲಕ್ಷನೋ 16 ಲಕ್ಷನೋ 36 ಲಕ್ಷನೋ ಎಷ್ಟೋ ಕೊಟ್ಟರು. ಕೊನೆಗೆ ಅದು ಕಟ್ಟಿದ್ರು. ಬಟ್ ಅವ್ರು ದುಡ್ಡು ಹಾಕಿದ್ರು, ಅದು ಸಾಲಿಲ್ಲ. ಹಾಗೆ ಪೋಷಕರು ಈ ಶಾಲೆ ಅಲ್ಲ, ಯಾವ ಶಾಲೆ ಆದ್ರೂ ಅಲ್ಲಿ ಓದಿ ಹೋಗಿರೋ ಮಕ್ಕಳು ನಿಮಗೆ ದೇವ್ರ ಶಕ್ತಿಯನ್ನು ಕೊಟ್ಟಿದ್ದರೆ ಈ ಥರದ್ದೊಂದು ಸಣ್ಣ ಸಹಾಯ, ನೀವು ಬಿಲ್ಡಿಂಗ್ ಕಟ್ಕೊಡಿ ಅಂತ ಕೇಳಿಲ್ಲ. ನಿಜ ಸರ್. ನಮ್ಮ ಕೈಲಿ ಆಗೋದು ಇಲ್ಲ, ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟಿರಲ್ಲ. ಈಗ ನೀವು ನಿಮ್ಮ ಸೋಷಿಯಲ್ ವರ್ಕ್ ಮಾಡ್ತೀರಿ ಅಂದ್ಬಿಟ್ಟು
ನಿಮ್ಮ ಮನೆ ಮತ್ತು ಹೊಲ ಎಲ್ಲ ಮಾರಿ ಸ್ಕೂಲ್ದು ಬಿಲ್ಡಿಂಗ್ ಕಟ್ರಿ ಅನ್ನೋಕ್ಕಾಗತ್ತೆ ನಾನು ಆಗಲ್ಲ ಸರ್. ಆಗತ್ತೆ ನಂಗೆ ಆಗಲ್ಲ ಸರ್. ಅದು ಹೇಳಲ್ಲ. ಒಂದು ಡೆಸ್ಕ್ ಮಕ್ಕಳು ಪಾಸಾಗಿ ಹೋದವ್ರು, ಕೆಲಸಕ್ಕೆ ಸೇರಿದವ್ರು, ನಿಮಗೆ ದೇವ್ರ ಶಕ್ತಿ ಕೊಟ್ಟರೆ. ಎರಡನೇದಲ್ಲಿರೋ ಪೋಷಕರು, ನಾವು 100 ಜನ ಸೇರಿ ಚೂರು ದುಡ್ಡು ಹಾಕಿ 25 ಡೆಸ್ಕ್ ಮಾಡೋಣ ಅಂತ ಮಾಡಬೇಕಿತ್ತು. ಇದು ಸಾಲ್ತಿಲ್ಲ, ಬೇರೆಯವ್ರು ಮಾಡಿಕೊಡಿ ಅಂತ ಕೇಳಿದ್ರೆ ಅವಾಗ ನಿಮಗೂ ಗೌರವ, ಮಾಡೋರ್ಗೂ ಇಷ್ಟ. ನಿಜ ಸರ್, ಎರಡೂ ನಿಜ. ಸತ್ಯ. ಈಗ ಇಲ್ಲಿ ಸುಲಭವಾಗಿ ಸಾಲ್ವ್ ಆಗಿಬಿಟ್ಟು ಹೋದರೆ ತಂದೆ ತಾಯಿಗಳಿಗೆ ಈ ಶಾಲೆ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಯಾಕೆ ಬರಬೇಕು ಸರ್? ನಾವಲ್ಲಿ ನಮ್ಮ ಮಕ್ಕಳು ಕಲ್ತಿದಾರೆ ಆ ಅಭಿಮಾನಕ್ಕಾದ್ರೂ ಏನಾದ್ರು ಮಾಡಬೇಕಿತ್ತಲ್ಲ, ಹೇಳೋದ ಹಾಗೆ ಒಂದೊಂದು ಡೆಸ್ಕ್ ಕೊಡಿಸಿ ಮಾಡಬೇಕಿತ್ತಲ್ಲ. ಆದ್ದರಿಂದ ನಿನಗೆ ಬಿಡು ಪಾಪ, ನಿನಗೆ ಹೇಳೋ ಪ್ರಯೋಜನ ಇಲ್ಲ. ನೀನು ಓದ್ತಾ ಇದೀಯಾ, ಚೆನ್ನಾಗಿ ಓದು ಅಷ್ಟೇ. ಚೆನ್ನಾಗಿ ಓದು ಅಂತ ಅಷ್ಟೇ ಹೇಳಬಲ್ಲೆ ನಾನು ನಿನಗೆ, ಅದ್ರ ಮೇಲೆ ನಾನು ಹೇಳಲಿಕ್ಕಾಗಲ್ಲ. ನಿಜ ಸರ್. ನಾನು ನಿಮಗೆ ಅಡ್ವೈಸ್ ಮಾಡೋದು ಒಂದೇ ಒಂದೇನು ಅಂದರೆ, ಈ ಥರದ ಆಲೋಚನೆ ಬೆಳೆಸ್ಕೊಳ್ಳಿ. ತಡ ಆದರೂ ಪರವಾಗಿಲ್ಲ. ನೀವು ಮಾಡೋ ಕೆಲಸ 3 ತಿಂಗಳಲ್ಲಿ ಮುಗಿಯೋ ಬದಲಿಗೆ ಇಲ್ಲಿ ಕಾಗದ ಬರ್ಸಿದ್ರಿ, ಯಾರಿಗೋ ಹೇಳಿದ್ರಿ, ಇಲ್ಲಿಗೆ ಬಂದ್ರಿ, ಟಕ ಏನೋ ಆಯಿತು ಓಡೋಗ್ಬಿಟ್ರಿ ಅಲ್ವಾ. ಇದು 1 ವರ್ಷ ಆಗಲಿ ಬೇಕಾರೆ, ತಲೆ ಕೆಡಿಸ್ಕೋಬೇಡಿ. ಯಾರೂ ನಿಮ್ಮನ್ನು ಬೈಯೋಕ್ಕಾಗಲ್ಲ. ಏನಪ್ಪ ಪುನೀತ್ ಅಲ್ಲ ನೀವು? ಹಾಂ ಸರ್. ಪುನೀತ್ ಎಲ್ಲೇ ಡೆಸ್ಕೆ ಕಟ್ಟಿಲ್ಲ ನೀನು, ಸ್ಕೂಲೇ ಕಟ್ಟಿಲ್ಲ ನೀನು ಅಂತ ಯಾರು ಬಂದು ಕೇಳ್ತಾರೆ ನಿಮ್ಮನ್ನು? ಇಲ್ಲ ಸರ್. ಇಲ್ಲ ಸರ್, ಕೇಳಂಗಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ಆ ಕೆಲಸ ಮಾಡಿ. ಅಲ್ರಪ್ಪ, 3 ಜನಕ್ಕೆ ಹೇಳ್ತಿದ್ದೀನಿ, ದೂರದ ಬಿಜಾಪುರದ ಮುದ್ದೇಬಿಹಾಳದಲ್ಲಿರೋ ಸರ್ಕಾರಿ ಸ್ಕೂಲ್ ಬಗ್ಗೆ ನಾನು ಆಸಕ್ತಿ ತೋರಿಸ್ಬೇಕು. ಅದೇ ಮುದ್ದೇಬಿಹಾಳದಲ್ಲಿರೋ ನೀವು ನಿಮ್ಮ ಸರ್ಕಾರಿ ಸ್ಕೂಲ್ ಬಗ್ಗೆ ಆಸಕ್ತಿ ತೋರಿಸಲ್ಲ ಅಂದ್ರೆ ಹೆಂಗ್ರಪ್ಪ? ಸರ್ ನಾವು ಆಲ್ರೆಡಿ ಈಗ ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ಸರ್. ಯಾರೋ ದಾನಿಗಳು ಮಾಡ್ತೀನಿ ಅಂತಂದ್ರೆ ಸರ್, ಯಾರು ಬರ್ತಾ ಇಲ್ಲ, ಮುಂಚೂಣಿ ಒಂದೊಂದು ಡೆಸ್ಕ್ ಕೇಳಬೇಕು. ಹಾಂ ಸರ್. ಅದೇ ಸರ್, ಅಲ್ಲಿರ್ತಕ್ಕಂಥ ಪೋಷಕರು ಪೋಷಕರು ಮತ್ತು ಆಮೇಲೆ ಅಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಏನಿರ್ತಾರೆ ಸರ್, ಜಾಬ್ ಹೋದವರು, ಒಂದೊಂದು ನೀವು ಕುಡ್ಕೊಂಡು ಹುಡುಕಿ ಅವ್ರನ್ನ ಸರ್ಚ್ ಮಾಡಿ. ನಮ್ಮ ಕೆರೆ ಹೆಂಗಪ್ಪ ತುಂಬತ್ತೆ? ಹಣಿ ಎಣ್ಣೆ ಸೇರಿದ ಹಳ್ಳ ಸರ್. ನೀವು ಕಲ್ತಂಥ ಸ್ಕೂಲು ನಾಳೆ ಪುನೀತ್ ನಿಮ್ಗೆ ಯಾರು ಬೈಯೋಂಗಿಲ್ಲ. ಅಯ್ಯಪ್ಪ ಮಾಡೋಷ್ಟು ಟ್ರೈ ಮಾಡನ್ರಿ. ಅವ 100 ಡೆಸ್ಕ್ ಪಾಪ ಓಡಾಡ್ದ ನೋಡ್ರಿ, ಆರೇ ಆತಂತ್ರಿ. ನಮ್ಮ ಮಂದಿನೂ ಹೆಂಗೆ ರೊಕ್ಕ ಇದ್ದವನು ಕೊಡಂಗಿಲ್ಲ ಅಂತ ಅನ್ಕೊಂಡು ಬೈಕೊಂಡು ಓಡಾಡ್ತಾರೆ ಹೊತ್ತು ನಿಮ್ಮನ್ನು ಬೈಯಲ್ಲ. ಸತ್ಯ ಸರ್. ಕರೆಕ್ಟ್? ಹೌದು ಸರ್. ಆಲ್ ರೈಟ್, ಈಗ ಅಲ್ಲಿಗೆ ಏನಾಗಬೇಕು ನೋಡೋಣ. ಮಹಾದೇವ್ ಅಥಣಿಯ ಮಹಾದೇವ್ ಅವರು ನನ್ನ ಜೊತೆ ನೇರವಾಗೇ ಇದ್ದಾರೆ. ನಮಸ್ಕಾರ ರೀ ಸರ್, ಆರಾಮಿದ್ದೀರಿ ಅಜ್ಜ? ನಮಸ್ಕಾರ ಸರ್, ಆರಾಮದಿರಿ ಸರ್, ನೀವು ಆರಾಮ್ರಿ? ಫಾಸ್ಟ್ ನಾನು ಚಲೋ ಇದ್ರಿ ಬಿಡ್ರಿ. ಈಗ ನೀವು ನನ್ನ ಕೈಗೆ ಸಿಕ್ಕಾಕೊಂಡಾಗಲೇ ಅಂದೆ ನಿಮಗೆ ನಾನು, ಇನ್ನು ಮುಂದೆ ಐತೆ ನೋಡ್ರಿ ನಿಮಗೆ ಹೆಂಗೆ ಟ್ಯಾಕ್ಸ್ ಹಾಕ್ತೀನಿ ನೋಡ್ರಿ ಅಂತ. ಈಗ ನೋಡಿದ್ರಿ ಸಿಕ್ಕಾಕೊಂಡ್ರಿ ನನ್ನ ಹತ್ರ ನೀವು? ಸಿಕ್ಕಾಕೊಂಡಿಲ್ರಿ, ನಾವು ಸಿಗ್ಲಾಕೇನ್ರಿ, ಇದೇನು ದೊಡ್ಡ ಮಾತು ರೀ. ಇಲ್ರಿ, ನಾನು ನೀವು ಒಳ್ಳೆಯವರು ಅನ್ನೋ ಕಾರಣಕ್ಕೆ ಇದೊಂಥರ ಕಬ್ಬಿನ ಜಲ್ಲಿಯಾಗಿ ತೆಕ್ಕಳಂಗೆ ಜ್ಯೂಸ್ ತೆಕ್ಕಳಂಗೆ ತೆಕ್ಕತಾ ಇದ್ದೀನಿ ನಿಮ್ಮ ಹತ್ರ. ಹಾಂ ಆಯ್ತು ಹೇಳ್ರಿ ಸರ್. ಹೀಗೆ ಮತ್ತೆ ಆರಾಮ ಎಲ್ಲ? ಆರಾಮದಿರಿ ಸರ್. ಅದೇ ಈಗ ನಮ್ಮ ಬಿಜಾಪುರದಿಂದ ಒಂದು ಬಂದಿತ್ತು ಇಂಥ ಕೇಸ, ಅದಕ್ಕೊಂದಷ್ಟು ಡೆಸ್ಕ್ ಮಾಡಿಸೋಣ ಅಂತ ಇದ್ದೀನಿ. ನೀವೇನಂತೀರಿ? ಆಯ್ತು ಮಾಡ್ಸೋಣ ಸರ್. ನೀವು ಏನ್ರಿ ಕೇಳಿದ ತಕ್ಷಣ ಮಾಡಿಸೋಣ ಅಂತೀರಿ? ಒಂದು 2 ನಿಮಿಷ ಯೋಚನೆ ಮಾಡಿ. ಇರಪ್ಪ, ಯೋಚನೆ ಮಾಡ್ತೀನಿ, ಎಷ್ಟು ರೊಕ್ಕ ಆಗ್ತೈತಿ, ಹ್ಯಾಂಗೆ ಆಗ್ತೈತಿ ಅಂತ ನೋಡೋಣ. ತಣಿಯಾಗಿ ಮಾಡಿಸೋಣ ಅಂತಂದ್ರೆ ನೀವು ಬಿಜಾಪುರದಾಗ ಕೇಳ್ತೀಯಲ್ಲ ಅಂತ ಕೇಳಂಗಿಲ್ಲ ನನ್ನನ್ನು? ಹೇಳ್ಯಾರ, ಇದು ಕುಲಕರ್ಣಿ ಸರ್ ಹೇಳ್ಯಾರ. ಅವರು ಇಷ್ಟು ಆಗ್ತದ, ನಿಮ್ಗೆ ಎಷ್ಟು ಆಗ್ತದ ನೋಡಿ, ನಿಮ್ಗೆ ಎಷ್ಟು ಆಗ್ತದ ನಮ್ಗೆ ಸಾಧ್ಯದಟ್ಟು ಮಾಡಿಸಿದ್ರು. ನಾವು ಒಂದು 20-25 ಮಾಡ್ಸ್ಬೇಕಂತೀವ್ರಿ. ಅದು ಸರಿ ಸರ, ನೀವು ಮಾಡಿಸ್ತೀರಿ ಕರೆಕ್ಟ್. ಬಟ್ ನೀವು ಒಮ್ಮೆ ಯೋಚನೆ ಮಾಡಂಗಿಲ್ಲೇನ? ಈ ಅಪ್ಪ ನನಗೆ ಫೋನ್ ಹಾಕಿ ಕೇಳ್ತಾನಲ್ಲ, ಇರುಪ್ಪ ಸ್ವಲ್ಪ ಯೋಚನೆ ಮಾಡೋಣ ಇದ್ರ ಬಗ್ಗೆ ಅಂತ ನೀವು ಯೋಚನೆ ಮಾಡಂಗಿಲ್ಲೇನು? ಅದಕ್ಕೆ ಯೋಚನೆ ಮಾಡ್ಬೇಕಲ್ರಿ. ಯೋಚನೆ ನೀವು ಹೇಳ್ತೀರಲ್ಲ ಸೊಲ್ಯೂಷನ್ ಹ್ಯಾಂಗ ಅನ್ನೋದು. ಚಲೋ ಆಯ್ತು ಬಿಡ್ರಿ. ಓಕೆ, ಥ್ಯಾಂಕ್ ಯು. ನಾನು ನಿಮ್ಮ ಕೂಡ ಮತ್ತೆ ಮಾತಾಡ್ತೀನಿ ಬಿಡ್ರಿ. ಹಂಗಾರೆ ಆಮೇಲೆ ಹ್ಯಾಂಗೆ ಮಾಡೋದಿದ್ದು ಅಂತ ನಾನು ಕೂಡ ಮಾತಾಡ್ತೀನಿ. ನಾನು ಈಗ ಒಂದು ಕೆಲಸ ಮಾಡಿರಿ, ಅಲ್ಲಿ ನಿಮ್ಗೆ ಅದೆಷ್ಟೋ ಬೇಕು ಅಂತಿದಾರಲ್ಲ, ಒಂದು 50 ಬೇಕು ಅಂತಿದ್ದಾರೆ 50 ಆದ್ರೆ ಸಾಕು ಅಲ್ಲ? ನಾನು ಹೇಳ್ತೀನಿ, ಅವ್ರೊಂಚೂರು ಮಾಡಿಸ್ತಾರೆ. ಉಳಿದಿದ್ದು ಶಾರ್ಟೇಜ್ ಏನು ಬರುತ್ತೆ ಅದನ್ನು ನಾನು ಆಫೀಸಲ್ಲಿ ಹೇಳ್ತೀನಿ, ಆಫೀಸಿಂದನೇ ಮಾಡಿಸ್ತಾರೆ. ಹಾಂ ಸರ್. ಗೊತ್ತಾಯ್ತಾ? ಮಾಡಿಸ್ಕೊಡ್ತಾರೆ, ನೋ ಪ್ರಾಬ್ಲಮ್. ನಮಗದು ಪ್ರಾಬ್ಲಮ್ ಅಲ್ಲ. ಬಟ್ ನಾನು ಇಷ್ಟೊತ್ತು ಸ್ಟೋರಿ ಹೇಳಿದ್ದೇನು ಅಂತಂದರೆ, ನನಗೆ ಪ್ರಾಬ್ಲಮ್ ತಂದಿಟ್ಬಿಟ್ರಿ ನೀವು ಅಂತ ಬೇಜಾರು ಮಾಡ್ಕೊಂಡಲ್ಲ. ನೀವು ಹೀಗೆ ಮಾಡಿದ್ದಿದ್ರೆ ನಾನು ಇನ್ನೆಷ್ಟು ಸಂತೋಷ ಪಡ್ತಿದ್ದೆ ಅನ್ನೋ ಕೇಳ್ತಾ ಇರೋದು. ನಿಮ್ಮಿಂದ ನಾನು ಎಲ್ಲರಿಗೂ ಹೇಳೋದು ಒಂದೇ, ಯಾವ ಶಾಲೆ, ಸರ್ಕಾರಿ ಶಾಲೆ ಇದರಲ್ಲೆಲ್ಲ ಈ ಪ್ರಾಬ್ಲಮ್ ಇದೆ, ಫಸ್ಟ್ ನೀವೇನು ಮಾಡ್ತೀರಿ ಯೋಚನೆ ಮಾಡ್ಕೊಂಡು ಬನ್ನಿ. ನೀವೇನೂ ಮಾಡ್ಕೊಳ್ಳೋದೆ ಪುಕ್ಕಟೆ ಕೈಲಾಡಿಸ್ಕೊಂಬಂದರೆ ಓಡಿಸ್ತೀವಿ. ಎಸ್ ಸರ್. ಆಯ್ತಲ್ಲ? ಹಾಂ ಸರ್. ಓಕೆ.